ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇದೇ ಜುಲೈ ತಿಂಗಳ 1912ರಲ್ಲಿ ಟೈಟಾನಿಕ್ ಹಡಗಿನ ಒಂದು ಘಟನೆ. ಇಂಗ್ಲೆಂಡ್ನಿಂದ ಪ್ರಾರಂಭವಾಗಿ ನ್ಯೂಯಾರ್ಕಿಗೆ ಹೋಗಬೇಕಾಗಿತ್ತು ಆ ಟೈಟಾನಿಕ್ ಹಡಗ. ಆ ಹಡಗದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಜನರು ಪ್ರಯಾಣ ಮಾಡಲಿಕ್ಕೆ ಆಗಿನ ಕಾಲಕ್ಕೆ. ಅದು ಇಷ್ಟು ಪವರ್ಫುಲ್ಲಾಗಿ ತಯಾರು ಮಾಡಿದ್ರು, ಅದಕ್ಕೆ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಟೈಟಾನಿಕ್ ವಿಮಾನ ಮುಳುಗೋದಂದ್ರೆ ಕೂಡ ಯಾವ ಸಣ್ಣ ಅಪಘಾತ ಸಹಿತ ಅದಕ್ಕೆ ಆಗೋದಿಲ್ಲ. ಅಷ್ಟು ಸೇಫ್ಟಿಯಾಗಿ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ತಯಾರು ಮಾಡಿದ್ರು. ಅದು ಕ್ಲಾಸ್ನಲ್ಲಿ ಪ್ರಯಾಣ ಮಾಡೋದು ಬಹಳ ಶ್ರೀಮಂತರದ ಕೆಲಸ. ಸಾಮಾನ್ಯ ಪ್ರಜರು ಅದರಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಗ್ಲೆಂಡಿನ ಒಬ್ಬ ರೈತಗೆ ಅನಿಸ್ತು, ನನ್ನ 4 ಮಕ್ಕಳು, ಹೆಂಡಂದರು, ನನ್ನ ಹೆಂಡತಿ, 4 ಮಕ್ಕಳು, ನಾವು ಒಮ್ಮೆ ಅದರಲ್ಲಿ ಪ್ರಯಾಣ ಮಾಡಬೇಕು. ಜೀವನದ ನನ್ನ ಗಳಿಕೆ ಸ್ವಲ್ಪ ಮಟ್ಟಿಗೆ ಜಮಾ ಮಾಡಿದ್ದು ಎಲ್ಲನ್ನ ಇದು ಮಾಡಿ ಆ ಟಿಕೆಟ್ಗಳನ್ನು ತೊಗೋಬೇಕಂತೇಳಿ ಆಸೆ ಆಯಿತು. ಆ ಟಿಕೆಟ್ಗಳನ್ನು ತಗೊಂಡ ನಂತರ ಅದು ಪ್ರಯಾಣ ಇನ್ನೂ ಸ್ವಲ್ಪ ಮುಂದೆ ಇತ್ತು. ಅದು ಜುಲೈನಲ್ಲಿ ಪ್ರಾರಂಭ ಆಯಿತು, ಇನ್ನೂ ಸ್ವಲ್ಪ ದಿವಸ ತಡ ಇತ್ತು. ಅದಕ್ಕೋಸ್ಕರ ಅವನೆಲ್ಲ ತಯಾರಿ ಮಾಡ್ಕೊಳ್ಕತ್ತಿದ್ದ. ಆ ಹಡಗದಾಗ ಏನೇನು ಬೇಕಾಗ್ತಾವ ಹೋಗ್ಲಿಕ್ಕೆ, ಪ್ರಯಾಣಕ್ಕೆ ನ್ಯೂಯಾರ್ಕಿಗೆ ಹೋಗಬೇಕು ಇಂಗ್ಲೆಂಡ್ಲಿಂತ. ಆ ಒಂದು ಸಡನ್ ಆಗಿ ಸಣ್ಣ ಮಗನಿಗೆ ಅಮಾಸ ಹಾಕಿದ ನಾಯಿ ಕಚ್ಚಿತ್ತು. ಮನ್ಯಾಗ ಟ್ರೀಟ್ಮೆಂಟ್ ಕೊಡಿಸಿದ್ರು, ಇದಾಯಿತು, ರೋಗ ಉಲ್ಬಣ ಆಯಿತು. ಪಾಪ ಜಾಸ್ತಿ ಆಗ್ಲಿಕ್ಕತ್ತು. ಇನ್ನೇನು ಹಡಗಿನ ಪ್ರಯಾಣ ದಿವಸ ಸನಿ ಬಂತು, ಇವನಿಗೆ ಬ್ಯಾನಿ ಕಮ್ಮಿ ಆಗ್ತಾ ಇಲ್ಲ. ಹೆಂಡತಿ ಹೇಳಿದ್ದು, ನಾನು ಮಗ ಇಬ್ಬರು ಇರ್ತೀವಿ, ನೀವು ಉಳ್ಕಿಯವ್ರು ಹೋಗ್ರಿ. ಯಾಕಂದ್ರೆ ಅದು ರಿಫಂಡೇಬಲ್ ಇದ್ದಿದ್ದಿಲ್ಲ. ಹಣ ಒಮ್ಮೆ ಕೊಟ್ಟ ಮೇಲೆ ವಾಪಸ್ ಕೊಡೋದಿಲ್ಲ. ಅದಕ್ಕೆ ಸಣ್ಣ ಮಗ ಹೆಂಡತಿ ಮನೆಯಲ್ಲಿ ಇರ್ತಾರೆ, ಉಳ್ಕಿ 3 ಮಂದಿ ಮಕ್ಕಳನ್ನ ಕರ್ಕೊಂಡು ನೀವು ಹೋಗ್ರಿ ಅಂತ ರೈತ ಹೇಳಿದ್ಲು. ಆಯ್ತು ಅಂತ ತಯಾರಾದರು ಪಾಪ. ಮತ್ತು ಸಣ್ಣ ಮಗ ಭಾಳ ಅಳ್ಲಿಕ್ಕಂತ, ನಾನು ಬರ್ತೀನಿ ಅಂತ ಹೇಳಿ. ಅವನು ಬ್ಯಾನಿ ಆ ಡಾಕ್ಟರ್ಸ್ ಹೇಳಿದ್ರು, ಇವನಿಗೆ ಕರ್ಕೊಂಡು ಹೋಗ್ಬೇಡ್ರಿ, ಪ್ರಯಾಣ ಭಾಳ ತ್ರಾಸಾಗ್ತದೆ, ಇವನಿಗೆ ಇನ್ನೂ ಇಂಜೆಕ್ಷನ್ಸು ಅವೆಲ್ಲ ಅವ ಅಂಥೇಳಿ. ಏನು ಮಾಡಬೇಕು ಪಾಪ, ಇವೇನೋ ಬರ್ತೀನಿ ಅಂತ ಮಕ್ಕಳು ಇದು ಮಾಡ್ತಾರೆ ಅಂಥೇಳಿ ಒಮ್ಮೆ ದೂರಲಿಂದ ಹಡಗನ್ನೆಲ್ಲ ನೋಡಿ ಬಂದು ಪ್ರಯಾಣನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ. ಆ ಏನು ನಾಯಿ ಕಡಿದಿತ್ತು, ಆ ನಾಯಿಗೆ ಸಿಟ್ಲಿಂದ ಭಯಂಕರ ಹೊಡೆದ. ಒಂದು ಕಟ್ಟಿಗೆ ತೊಗೊಂಡು ಪೂರ ಅದನ್ನ ಎದ್ದೇಳಾರ್ದಂಗೆ ಅಷ್ಟು ಪ್ರಮಾಣದಲ್ಲಿ ಹೊಡೆದ. ಪಾಪ ಸುಮ್ಮನೆ ಇತ್ತು, ನಾಯಿ ಏನು ಮಾಡಿಲ್ಲ, ಮನೆಯನ್ನು ಸಾಕಿದ ನಾಯಿ. ಸ್ವಲ್ಪ ದಿವಸದಲ್ಲಿ ಆ ಹಡಗ ಮುಳುಗಿ 1500 ಜನರು ಸತ್ತೋದ್ರು. ಅವಾಗ ರೈತಗೆ ಆಶ್ಚರ್ಯ. ಆ ನಾಯಿನ ಹಿಡ್ಕೊಂಡು ಗಟ್ಟೆ ಹಿಡ್ಕೊಂಡು ಅಳ್ತಾನ, ನೀನು ನನ್ನ ಪೂರ್ಣ ಸಂಸಾರನ ಉಳಿಸಿದಿ, ನನ್ನ ಕುಟುಂಬನ ಉಳಿಸಿದಿ ಅಂಥೇಳಿ. ನೋಡ್ರಿ, ನಾಯಿಗಳಿಗೆ ಸಹಿತ ಭೂಕಂಪ ಆಗೋದು, ಪ್ರಳಯ ಬರೋದು ಇದೆಲ್ಲ ಮೊದಲೇ ಕಾಣಿಸ್ತದಂತ. ಹಿಂಗೊಮ್ಮೆ ಆಗ್ತಾ ಇರ್ತದೆ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ, ಏನಾಗಿದ್ದು ಒಳ್ಳೇದಾಯಿತು, ಯಾವುದಕ್ಕೂ ಗಾಬರಿ ಆಗಬೇಡ್ರಿ, ಯಾವುದೇ ಟ್ರೈನ್ ತಪ್ಪಿತು ಇದಾಯಿತು ಅಂದ್ಗಳಿಗೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ, ಮನೆಯಾಗ ಇರಲಿ ಒಳ್ಳೇದಾಯ್ತು, ಚಲೋ ಆಯ್ತು ಅಂತ. ಒಬ್ಬ ಮನುಷ್ಯ ರಾಜನ ಹತ್ರ ಇದ್ದ, ಅದಕ್ಕಿಂತ ಮುಂಚೆ ಹೇಳಿರ್ಬೇಕು ಈ ಕಥೆ. ಆತ ಏನಾಯ್ತು ಒಳ್ಳೇದಾಯ್ತು ಅಂತಿದ್ದ, ಅವ ಪ್ರಧಾನಿ. ಒಮ್ಮೆ ರಾಜ ಶಸ್ತ್ರಾಗಾರಕ್ಕೆ ಹೋಗಿ ಅವೆಲ್ಲ ಶಸ್ತ್ರಗಳು ತಯಾರು ಮಾಡಲು ಹೋದಾಗ ರಾಜನ ಹೆಬ್ಬಟ್ಟು ಕಟ್ಟಾಗಿಬಿಡ್ತು. ಅರೇ ರಾಜನ ಹೆಬ್ಬಟ್ಟು ಹೋಯ್ತು ಎಲ್ಲ ಕಡೆ ಸುದ್ದಿ ಬಂತು. ಅವನಿಗೂ ಬಂತು, ಸಭೆಯಲ್ಲಿ ಕರೆದ್ರು, ಹಿಂಗೆ ನೋಡ್ರಿ ರಾಜಗೆ ಇದಾಗಿದೆ, ಹೆಬ್ಬಟ್ಟು ಹೋಗಿದ್ದು. ಚಲೋ ಆಯ್ತು ಅಂದ. ರಾಜಗೆ ಭಾಳ ಸಿಟ್ಟು ಬಂತು, ನನ್ನ ಹೆಬ್ಬಟ್ಟು ಹೋದ್ರೆ ಎಲ್ಲರೂ ನನ್ನ ಮೇಲೆ ಅನುಕಂಪ ತೋರಿಸಿ ನನ್ನ ಬಗ್ಗೆ ಪ್ರೇಮ ಮಾಡಿದ್ರೆ ಇವನು ಚಲೋ ಆಯ್ತು ಅಂತಾನೆ, ಇವನು ಒಯ್ದು ಜೈಲ್ನಾಗ ಹಾಕ್ರಿ ಅಂತಂದು. ಮನುಷ್ಯ ತಲೆ ಕೆಟ್ಟದಿವ್ನಿಗೆ ಅಂತೇಳಿ ಚಲೋ ಆಯ್ತು ಜೈಲ್ನಾಗ ಹಾಕ್ರಿ. ಏನಾಗಿದ್ದು ಭಗವಂತನ ಇಚ್ಛೆ ಅಂದ, ಜೈಲ್ನಾಗ ಒಯ್ದು ಹಾಕಿಬಿಟ್ರು. ಕೆಲವು ದಿವಸದ ನಂತರ ರಾಜ ಬೇಟೆಗೆ ಹೋಗಿದ್ದ. ರಾಜ ಹಿಂದೆ ಒಂದಿಬ್ಬರು ಸೈನಿಕರು ಎಲ್ಲರೂ ಹೊಂಟಿದ್ರು. ಸಡನ್ನಾಗಿ ಹಾದಿ ತಪ್ಪಿ ರಾಜ ಒಬ್ಬದನ್ನೇ ಒಂದು ಕಡೆ ಆಗಿಬಿಟ್ಟ, ಉಳಿಕೆ ಸೈನಿಕರೆಲ್ಲ ಒಂದು ದಿಕ್ಕಿಗೆ ಹೋಗ್ಬಿಟ್ರು. 2 ದಿಶೆಗಳು ಬೇರೆ ಆಗಿಬಿಡ್ತು. ಭಾಳ ದೂರ ಹೋಗ್ಬಿಟ್ರು. ಇವರು ಭಾಳ ದೂರ, ಅವರು ಭಾಳ ದೂರ. ಇವ್ರಿಗೆ ಭೇಟಿ ಅವ್ರಿಗಿಲ್ಲ, ಅವ್ರ ಭೇಟಿ ಇವ್ರಿಗಿಲ್ಲ. ಭಾಳ ದೂರ ಹೋದ್ಮೇಲೆ ಅಡವಿ ಒಳಗೆ ಆದಿಮಾನವರು ಅವ್ರು ಏನಿರ್ತಾರ, ಅವರು ರಾಜನ ಹಿಡಿದ್ರು. ಅವರಿಗೆ ರಾಜ ಅಂತ ಗುರ್ತಿಲ್ಲ, ಅವರ ಭಾಷೆ ರಾಜಗೆ ಬರೋದಿಲ್ಲ, ರಾಜನ ಭಾಷೆ ಅಂತ ಬರೋದಿಲ್ಲ. ಹಿಡ್ಕೊಂಡು ಹೋಗಿ ಅವತ್ತಿನ ದಿವಸ ಅವನಿಗೆ ರಾಜಗಲ್ಲಿ ಇದು ಕಟ್ಟಿ ಹಾಕ್ಬಿಟ್ರಿ. ಯಾವುದೋ ಮನುಷ್ಯ ಸಿಕ್ಕನ. ಅವ್ರದ್ದು ಅವತ್ತೊಂದು ದೊಡ್ಡ ಕಾರ್ಯಕ್ರಮ ನಡೀತು, ಹುಣ್ಣಿಮೆ. ಇವತ್ತೊಬ್ಬ ಮನುಷ್ಯನ ಬಲಿ ಕೊಡಬೇಕು. ಭಾಳ ದೇವಿಗೆ ಇದು ನಾವು ಎಷ್ಟೋ ದಿವಸದಿಂದ ಅನ್ಕೊಂಡಿದ್ದೆವು, ಪ್ರಾಣಿ ಬಲಿಗಳು ಕೊಡ್ತಿದ್ದೆವು. ಮನುಷ್ಯನ ಬಲಿ ಕೊಟ್ಟರು ಭಾಳ ಶ್ರೇಷ್ಠ ಅಂತ ಹೇಳ್ತಿದ್ರು. ಮನುಷ್ಯನೇ ಸಿಕ್ಕಿದ್ದಿಲ್ಲ, ಒಬ್ಬ ಮನುಷ್ಯ ಸಿಕ್ಕನ, ಬಲಿ ಕೊಡಮಂತೇಳಿ ತಯಾರು ಮಾಡಿ ರಾಜಗೆಲ್ಲ ಕುಡಿಸಿ ಕುಂಕುಮ ಹಚ್ಚಿ ಆ ಡೊಳ್ಳು ಭಜಂತ್ರಿ ಸಂಗತ ದೇವಿ ಹತ್ರ ಒಯ್ದರು. ರಾಜ ಎಷ್ಟು ಹೇಳ್ತಾನೆ ಕೇಳವಲ್ರು. ರಾಜನ ಸಪೋರ್ಟಿಗೆ ಯಾರೂ ಇಲ್ಲ. ಅಡವಿ ಪ್ರದೇಶ, ಅವ್ರದೇ ಅಲ್ಲಿ ರಾಜ್ಯ.
ರಾಜನ 2 ಕೈಗಳನ್ನು ಹೀಗಿಟ್ಟು ತಲೆ ಬಗ್ಗಿಸಿ ಬಲಿ ಕೊಡಬೇಕು ಅಂತೇಳಿ ನೋಡಿದ್ರು. ರಾಜನೊಂದು ಬಟ್ಟೆ ಇದ್ದಿದ್ದಿಲ್ಲ. ನಿಂದ್ರಿಸ್ರಿ ಅಂತ ಹೇಳಿದ್ರು. ಏನಾಯ್ತು? ರಾಜ ಪೂರ್ಣ ಮನುಷ್ಯ ಅಲ್ಲ, ಬಟ್ಟಿಲ್ಲ, ಅದಕ್ಕೆ ಬಲಿ ಕೊಡ್ಲಿಕ್ಕೆ ಬರೋದಿಲ್ಲ. ದೇವಿ ಮತ್ತೆ ನಮ್ಮ ಮೇಲೆ ಕೋಪಕ್ಕೆ ಬಿಟ್ಬಿಡ್ರಿ ಅಂದರು. ಬಹಳ ಸಂತೋಷ ಆಯ್ತು ರಾಜಗ. ಕುದುರೆ ಮೇಲೆ ಹೇಗೋ ತಿಪ್ಪಲು ಬಟ್ಟೆ ಏನೋ ಮಾಡಿ ಬಂದ ತಕ್ಷಣ ಆತಗೆ ಬಿಟ್ಬಿಡ್ರಿ ಅಂತಂದ. ಅವತ್ತು ಚೊಲೋ ಆಯ್ತು ಅಂದಿದ್ದ, ಆತಗೆ ಬಿಡ್ರಿ ಅಂತಂತಂದ್ರು. ಪಾಪ ಅದಕ್ಕೆ ಬಿಟ್ಟರು. ಏನು ರಾಜ ಹೇಳ್ದ, ನೋಡಪ್ಪ ನೀನು ಅವತ್ತು ಚೊಲೋ ಆಯ್ತು ಅಂದಿದ್ದಿ, ಕರೆವೇ ಚೊಲೋ ಆಯಿತು. ನನ್ನ 6 ಬಟ್ಟೆಗಿನ ಪೂರ್ಣ ಇತ್ತಪ್ಪ ಅಂತಂದ್ರೆ 5 ಬಟ್ಟೆ ಇತ್ತಪ್ಪ ಅಂದ್ರೆ ನಂಗೆ ಬಲಿ ಕೊಟ್ಬಿಡ್ತಿದ್ರು. ನಂದು ಒಂದು ಬಟ್ಟೆ ಹೋದಕ್ಕೆ ನೀನು ಚೊಲೋ ಆಯ್ತು ಅಂದು. ಆ ಚೊಲೋ ಆಗಿದ್ದು ಇದೇ ಇರಬಹುದು, ಭಗವಂತ ಅದಕ್ಕೆ ನಾನು ಉಳಿಸಿಕ್ಕಿರ್ಬೋದು, ನಿನಗೆ ನಮಸ್ಕಾರ ಅಂತ ಹೇಳಿದ. ನಿನಗೆ ಜೈಲ್ನಾಗ ಹಾಕಿದೆ, ನಾನು ಭಾಳ ತಪ್ಪು ಮಾಡಿದೆ ಅಂತ ಅಂದ. ಇಲ್ಲ ರಾಜ, ಅದನ್ನು ಚಲೋ ಮಾಡಿರಿ ಅಂತಂದ. ಅದೇ ಯಾಕೆ ಚಲೋ ಆಯಿತು? ನಾನು ಯಾವಾಗ ನಿಮ್ಮಿಂದ ಇರ್ತಿದ್ದೆ, 24 ಗಂಟೆ ಭೇಟಿ ಆಗೋ ದಿವಸ ಕೂಡ ನಾನು ನಿಮ್ಮಿಂದ ಇರ್ತಿದ್ದೆ. ನಾವು ಇಬ್ಬರೇ ತಪ್ಪಿಸ್ಕೊಳ್ತಿದ್ದೋ, ಉಳ್ಕೆಲ್ಲ ಒಂದು ಕಡೆ ಆಗ್ತಿದ್ರು. ಅವರು ನಿಮ್ಮನ್ನು ಬಿಡ್ತಿದ್ರು, ನನ್ನ ಹಿಡಿತಿದ್ರು. ನಾನು ಪೂರ್ಣ ಇದ್ದೆ, ನನ್ನ ಬಲಿ ಕೊಡ್ತಿದ್ರು. ಅದಕ್ಕೆ ಅದಾಗಿದ್ದು ಕೂಡ ಚಲೋ ಆಯಿತು ಅಂಥೇಳಿ ನೋಡ್ರಿ. ಅದಕ್ಕೆ ನಮ್ಮ ಗೀತೆ ಒಳಗೆ ಜೋಹುವಾ ಛಾವ, ಏನಾಯಿತು ಒಳ್ಳೇದಾಯಿತು, ಏನಾಗಿದೆ ಒಳ್ಳೇದಾಗದೆ ಅಂಥೇಳಿ ಸಾಂತ್ವನ ನಮ್ಗೆ ಹೇಳ್ತಾರೆ. ಧೈರ್ಯ, ಎಲ್ಲ ಮನೋಧೈರ್ಯ ಮನುಷ್ಯಗ ಆ ರೀತಿ ವಿಲ್ ಪವರ್ಲಿಂದ ಜೀವನ ಮಾಡಬೇಕು. ಭಗವಂತನ ಇಚ್ಛೆ ಪ್ರಕಾರ ಎಲ್ಲ ನಡೀತಾ ಇರ್ತದೆ ಎಂಬ ಭಾವನೆ ನಾವು ಇಟ್ಕೊಳ್ಬೇಕು. ಮಕ್ಕಳಿಗಿಂತ ಸಣ್ಣ ಸಣ್ಣ ಕಥೆಗಳನ್ನು ಹೇಳಬೇಕು, ಧೈರ್ಯವಾಗಿರಬೇಕು. ಕೆಲವು ಹೆಚ್ಚು ಕಡಿಮೆ ಜೀವನದ ಲಾಭ ಹಾನಿ, ಜಯ ಅಪಜಯ ಬರ್ತಾ ಇರ್ತಾವೆ. ಹುಡುಗರು ಫೇಲ್ ಆಗ್ತಿರ್ತಾರೆ, ಮತ್ತು ಪುನಃ ಪಾಸ್ ಆಗ್ತಾರೆ. ಚಲೋ ಆಯ್ತು, ಏನು ಅನ್ಸ್ಬೇಡ ಅಂತೇಳಿ ಹುಡುಗರಿಗೆ ಸ್ವಲ್ಪ ಧೈರ್ಯ ಕೊಡಬೇಕು. ಅವ್ರಿಗೆ ಎಕ್ದಮ್ ನಾವು ಭಾಳ ಗಾಬರಿ ಆಗಬಾರ್ದು. ಪರ್ಸೆಂಟೇಜ್ ಕಮ್ಮಿ ತೊಗೊಂಡ್ರು ಏನೇ ಆದರೂ ಕೂಡ ನಾವು ಚಲೋ ಆಯ್ತು ಎಂಬ ಭಾವನೆ ಪ್ರತಿನಿತ್ಯ ಇಟ್ಕೊಳ್ಬೇಕು. ಆ ಭಾವನೆಯಲ್ಲಿಂದ ಜೀವನ ಮಾಡೋದ್ರಲ್ಲಿಂದ ಮನುಷ್ಯನ ವಿಲ್ ಪವರ್ ಹೆಚ್ಚಾಗ್ತದೆ. ಮನುಷ್ಯಗ ನಾವು ಧೈರ್ಯವಾಗಿ ಮುಂದಕ್ಕೆ ಸಾಗಲಿಕ್ಕೆ ಒಂದು ಧೈರ್ಯ ಬರ್ತದೆ ಅಷ್ಟೇ ಹೊರತು ಅದು ಭಗವಂತನ ಇಚ್ಛೆ ಪ್ರಕಾರ ಈ ಪ್ರಳಯ ಜಗತ್ತೆಲ್ಲ ನಡೀತಿರ್ತದೆ. ಭಾರತ್ ಮಾತಾಗೆ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೆ.